Namaskaram. So today we are going to do CET option entry. ಹೇಗೆ ಹಾಕೋದು ಆಪ್ಷನ್ ಎಂಟ್ರಿ ಅಂತ ನಾನು ತೋರಿಸ್ತಾ ಇದ್ದೀನಿ ಬೈ ಸ್ಟೆಪ್ಪು, ಇನ್ಕ್ಲೂಡಿಂಗ್ ನೀವು ಹೇಗೆ ಲಾಗಿನ್ ಆಗಬೇಕು ಅಂತಲೂ ತೋರಿಸ್ತೀನಿ. ಸೊ ಈ ಗೋ ಆ್ಯಂಡ್ ಎಂಟರ್ KE ಅಂತ ಟೈಪ್ ಮಾಡಿ, ಈ ಥರ ಬರುತ್ತೆ. KEಯಲ್ಲಿ ಓಪನ್ ಮಾಡಿ. ಸೊ ಇಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಇದೆ. ಆಪ್ಷನ್ ಎಂಟ್ರಿ ಹಾಕೋಕ್ಕಿಂತ ಮುಂಚೆ ಯು ಶುಡ್ ಹ್ಯಾವ್ ದಟ್ ವೆರಿಫಿಕೇಷನ್ ಸ್ಲಿಪ್ಪು ಇರಬೇಕು. ಸೊ ವೆರಿಫಿಕೇಷನ್ದು ಸ್ಲಿಪ್ ಈ ಥರ ಇರುತ್ತೆ, ವೆರಿಫಿಕೇಷನ್ ಸ್ಲಿಪ್ ಅಂತ. ಇದರಲ್ಲಿ 2 ನಂಬರ್ ನಿಮಗೆ ಬೇಕು. ಒಂದು ಆಪ್ಷನ್ ಎಂಟ್ರಿ CET ನಂಬರ್, ಇನ್ನೊಂದು ರಿಜಿಸ್ಟರ್ ನಂಬರ್. ಈ 2 ನಂಬರ್ ಬೇಕು. ಆಮೇಲೆ ರ್ಯಾಂಕಿಂಗ್ ಅದೇ ನಮಗೆ ನ್ಯೂಸ್ ಇಲ್ಲ. ಈ 2 ನಂಬರ್ನ ಇಟ್ಕೊಂಡಿರಿ ಲಾಗಿನ್ ಆಗಬೇಕಾದ್ರೆ. ಸೊ ನೆಕ್ಸ್ಟು ಆ ನಂಬರ್ ತೊಗೊಂಡು ಇಲ್ಲಿಗೆ ಹೋಗಿ ಆಪ್ಷನ್ ಎಂಟ್ರಿ ಅಂತ ಇರುತ್ತೆ ಲಿಂಕು. ಆಪ್ಷನ್ ಎಂಟ್ರಿನ ಕ್ಲಿಕ್ ಮಾಡಿ. ಸೊ ಓಪನ್ ಆಗುತ್ತೆ ಆಪ್ಷನ್ ಎಂಟ್ರಿ. 2 ಥರ ಲಾಗಿನ್ ಆಗ್ಬೋದು. ನೀವೇನು ಅಲ್ಲಿ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ QR ಕೋಡ್ ಇತ್ತಲ್ಲ, ಆ QR ಕೋಡ್ನ ಸ್ಕ್ಯಾನ್ ಮಾಡಿದರೆ ಡೈರೆಕ್ಟಾಗಿ ಲಾಗಿನ್ ಆಗುತ್ತೆ. ಇಲ್ಲಾಂದರೆ ನೀವು CET ನಂಬರ್ನ ಹಾಕ್ಬಿಟ್ಟು ಕೂಡ ಲಾಗಿನ್ ಮಾಡ್ಬೋದು. ಹೊರಗಡೆ ಏನಾದರೂ ಮಾಡ್ತಾಯಿದ್ದೀರಾ, ಮೊಬೈಲ್ ಇಲ್ಲ, ಕ್ಯಾಮ್ರಾ ಇಲ್ಲ, ಲ್ಯಾಪ್ಟಾಪಲ್ಲಿ ಮಾಡ್ತಾಯಿದ್ದೀರಾ ಅಂದರೆ ಬೆಟರ್ ಯು ಡೂ ಇನ್ ದ ಲ್ಯಾಪ್ಟಾಪ್, ಸೊ ದಟ್ ನಿಮಗೆಲ್ಲೂ ಕೂಡ ಗ್ಲಿಚಸ್ ಆಗಲಿ ತಪ್ಪಾಗಲಿ ಬರಲ್ಲ. ಸೊ ಇಲ್ಲಿ ನಾನು ಅಪ್ಲಿಕೇಶನ್ ನಂಬರ್ನ ಹಾಕ್ತೀನಿ. ಸೊ ನಾನು ಇವಾಗ ಅಪ್ಲಿಕೇಶನ್ ನಂಬರ್ ಹಾಕಿದ್ದೀನಿ. ಆಪ್ಷನ್ ಎಂಟ್ರಿ ಇದು CET ನಂಬರ್ ಏನಿತ್ತಲ್ಲ ಅದನ್ನು ಹಾಕಿದ್ದೀನಿ. ದೆನ್ ಅದಾದಮೇಲೆ ಅಲ್ಲಿ ಕೆಳಗಡೆ ಕ್ಯಾಪ್ಚಾ ಇರುತ್ತೆ, ಕ್ಯಾಪ್ಚಾ ಕೊಡಿ. ದೆನ್ OTP ಬರುತ್ತೆ. ಸಮ್ಟೈಮ್ಸ್ ನೀವು OTP ಯಾರೋ ನಂಬರ್ ಕೊಟ್ಟಿರ್ತೀರ, ಆ ನಂಬರಿಗೆ ಅಲ್ಲಿ ನಂಬರ್ ಕೊಟ್ಟು ಲಾಸ್ಟ್ ನಂಬರ್ ನೋಡು 63 ನಂಬರಿಗೆ ಮೆಸೇಜ್ ಬಂದೈತೆ ಅಂತ ಯು ಟೆಲ್ ದ OTP ಏನು ಬರುತ್ತೆ ಹೇಳು. ಸೊ 269. ಸೊ OTP ವೆರಿಫೈ ಆದಮೇಲೆ ನಾನು ಇದನ್ನು ಆಲ್ರೆಡಿ ಒನ್ ಮೋರ್ ಟೈಮ್ 37 ಸೊ ಲಾಗಿನ್ ಆಗುತ್ತೆ. ದಿಸ್ ಈಸ್ ಯುವರ್ ಆಪ್ಷನ್ ಎಂಟ್ರಿ. ಆಪ್ಷನ್ ಎಂಟ್ರಿ ನಾನು ಆಲ್ರೆಡಿ ಹಾಕಿದ್ದೀನಿ. ಇಲ್ಲಿ ಹಾಕಬೇಕಾದ್ರೆ ನೀವು ಇಲ್ಲಿ ಫಸ್ಟ್ ಪೇಮೆಂಟ್ ಲೀಸ್ಟ್ ಇರುತ್ತೆ, ಕೆಳಗಡೆ ಹೋಗಿ ಪೇಮೆಂಟ್ ಮಾಡಬೇಕು. 750 ಪರ್ ದಿಸ್ ಆಪ್ಷನ್ ಎಂಟ್ರಿ. ಸೊ ಅದನ್ನು ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಏನೇ ಬಂದರೂ ವೆರಿಫಿಕೇಷನ್ನ ನೀವು ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಂಡು ಅದು ಇಟ್ಕೊಂಡಿರಿ ಫಾರ್ ಯುವರ್ ಪ್ರೂಫ್. ಇಲ್ಲ ಅಂದರೆ ಏನಾದ್ರು ಪ್ರಾಬ್ಲಮ್ ಆದರೆ ಮತ್ತೆ ನೀವು ಅಲ್ಲಿಂದ ಬೇರೆ ಎಲ್ಲೋ ಇರ್ತೀರಾ, ನಾರ್ತ್ ಕರ್ನಾಟಕಲ್ಲೆಲ್ಲ ಇರ್ತೀರ, ಮತ್ತು ನೀವು KEಗೆ ಬರಬೇಕು. ಇವರು ಫೋನ್ ಮಾಡಿದರೆ ಸಖತ್ತಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಅದು ಇವೆಲ್ಲ ಪ್ರಾಬ್ಲಮ್ ಇರುತ್ತೆ. ದಟ್ಸ್ ವೈ ಈ ಎಲ್ಲ ಪ್ರಿಂಟ್ಔಟ್ ತೊಗೊಂಡಿರಿ. ಸೊ ಇಲ್ಲಿ ಆಗಬೇಕಾದ್ರೆ ನೆಕ್ಸ್ಟು ಆ್ಯಕ್ಟಿವ್ ಕೊಡಿ ಇಲ್ಲಿ. ಸೊ ಆ್ಯಕ್ಟಿವ್ ಕೊಟ್ಟಾದಮೇಲೆ ನೀವು ಫಸ್ಟಿಗೆ ಏನು ಮಾಡಬೇಕು ಅಂದರೆ ಎಲ್ಲ ಲೀಸ್ಟು ನಿಮ್ಮ ಹತ್ರ ಇಟ್ಕೊಂಡಿರಬೇಕು. ಪ್ರಾಬ್ಲಮ್ ಏನಂದರೆ ನೀವೇನು ಆಪ್ಷನ್ ಎಂಟ್ರಿಗೆ ಏನೇನು ಹಾಕಬೇಕೋ ಪ್ರಿಯಾರಿಟಿ ಏನು ಇಟ್ಕೊಂಡಿರಲ್ಲ, ಡೈರೆಕ್ಟಾಗಿ ಬಂದ್ಬಿಟ್ಟು ಅಲ್ಲಿ ಹಾಕ್ಬೇಕಾದ್ರೆ ಏನೇನೋ ಹಾಕ್ಬಿಡ್ತೀರ. ಇದು ದೊಡ್ಡ ಮಿಸ್ಟೇಕ್ ಆಗುತ್ತೆ. 3 ಥಿಂಗ್ಸ್ ಯು ರಿಮೆಂಬರ್. ನಿನಗೆ ಕಾಲೇಜ್ ಇಂಪಾರ್ಟೆಂಟಾ ಇಲ್ಲ ಬ್ರ್ಯಾಂಚ್ ಇಂಪಾರ್ಟೆಂಟಾ? ಕಾಲೇಜ್ ಇಂಪಾರ್ಟೆಂಟ್ ಆಗಿದ್ದರೆ ಕಾಲೇಜಿಲ್ಲದ ಎಲ್ಲ ಬ್ರಾಂಚಸ್ಸು ಹಾಕಂಗಿದ್ರೆ ಹಾಕಿ. ಇಲ್ಲ ಕಾಲೇಜು ಇಂಪಾರ್ಟೆಂಟು ಬ್ರ್ಯಾಂಚ್ ಇಂಪಾರ್ಟೆಂಟು ಅಂದರೆ ಆ ಕಾಲೇಜು ಆ ಬ್ರಾಂಚಿಗೆ ಹಾಕಬೇಕು. ಫಸ್ಟು ಕ್ಲಾರಿಟಿ ನಿಮ್ಗೆ ಇದಂತೂ ಇರಬೇಕು, ಕಾಲೇಜ್ ಯಾವುದು, ನನಗೆ ಬ್ರಾಂಚ್ ಯಾವುದು ಬೇಕು. ಸೊ ಅದು ಬ್ರಾಂಚ್ ಯಾವ್ದು ಬೇಕಾದ್ರೂ ಆಗಿರಿ ನಾವು ಆಪ್ಷನ್ ತೊಗೋಬೋದು. ಸಮ್ಟೈಮ್ಸ್ ಹಿಂಗೂ ಹಾಕ್ಬೋದು. ಫಸ್ಟ್ ಪ್ರಿಯಾರಿಟಿ ಇಂಜಿನಿಯರಿಂಗು, ಸೆಕೆಂಡ್ ಪ್ರಿಯಾರಿಟಿ ನನಗೆ ಅಗ್ರಿಕಲ್ಚರು ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅಲ್ಲ ಒಂದೇ ಬ್ರಾಂಚಲ್ಲಿ ಒಂದೇ ಕಾಲೇಜಲ್ಲಿ 4 ಬ್ರಾಂಚ್ ನೀವು ಹಾಕ್ಬೋದು, ಪ್ರಾಬ್ಲಮ್ ಇಲ್ಲ. ಅಥವಾ ನನಗೆ ಒಂದೇ ಬ್ರಾಂಚ್ ಬೇಕು, ಬೇರೆ ಕಾಲೇಜು, ಅದೂ ಹಾಕ್ಬೋದು. ಫಸ್ಟ್ ಪ್ರಿಯಾರಿಟಿ ಏನು ಕೊಡ್ತೀರಾ? ಎಕ್ಸಾಂಪಲ್ ಯು ಟೇಕ್. ಸೊ ಒನ್ ಆಫ್ ದಿಸ್ ಗರ್ಲ್ ಗಾಟ್ ಸಮಥಿಂಗ್ ರ್ಯಾಂಕಿಂಗ್ ಅರೌಂಡ್ ಒಂದು 80,000 ಸಮಥಿಂಗ್ ಇದೆ ಅಂದ್ಕೊಳ್ಳಿ. ಸೊ ಫಸ್ಟ್ ಏನು ಮಾಡುತ್ತೆ ಅಂದರೆ ನಾನು ಇವಾಗ ಇಲ್ಲಿ ಆಪ್ಷನ್ ಎಂಟ್ರಿ ಕೊಟ್ಟಿದ್ದೀನಿ, ಆಯಿತಾ? ಆಪ್ಷನ್ ಎಂಟ್ರಿ ಇವಾಗ ನೋಡು. ಆಪ್ಷನ್ ಎಂಟ್ರಿ ಕೊಡಬೇಕಾದ್ರೆ ಸೆಲೆಕ್ಟ್ ಡಿಸಿಪ್ಲಿನ್ ಇಲ್ಲಿ ಕೊಡಬೇಕು. ಸೆಲೆಕ್ಟ್ ಡಿಸಿಪ್ಲಿನ್ ಇಲ್ಲಿ ಇಂಜಿನಿಯರಿಂಗ್ ಇದೆ. ಅಲ್ಲಿ ಹೆಂಗೆ ಬರುತ್ತೆ ಅಂದರೆ ನಿಮ್ದು ಏನಾದರೂ ರ್ಯಾಂಕಿಂಗ್ ಬಂದಿದ್ರೆ, ಇಂಜಿನಿಯರಿಂಗ್ ರ್ಯಾಂಕಿಂಗ್ ಬಂದರೆ ಇಂಜಿನಿಯರಿಂಗ್ ಬರುತ್ತೆ. ಅಥವಾ ನಿಮಗೆ ಬಯೋಲಜಿ ಏನಾದ್ರು ಬರೆದಿದ್ರೆ ಅಲ್ಲಿ ಅಗ್ರಿಕಲ್ಚರ್ ರ್ಯಾಂಕಿಂಗು ಬರುತ್ತೆ, ಎಲ್ಲ ಬರುತ್ತೆ. ನೀವು ಅಲ್ಲಿ ಕೊಡ್ಕೋಬೋದು. ಫಸ್ಟ್ ಪ್ರಿಯಾರಿಟಿನ ಇಂಜಿನಿಯರಿಂಗ್ ಡಿಸಿಪ್ಲಿನ್ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಐ ಆಮ್ ಗಿವಿಂಗ್ ಇಯರ್ ಕಾಲೇಜ್ ಕೊಡ್ತೀನಿ. ನಿಮಗೆ ಕಾಲೇಜ್ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕಾ ಅಥವಾ ಕೋರ್ಸ್ ಮೇಲೆ ಸೆಲೆಕ್ಟ್ ಮಾಡ್ಕೋಬೇಕು? ನಾನು ಕಾಲೇಜ್ ಮೇಲೆ ಸೆಲೆಕ್ಟ್ ಮಾಡ್ಕೊತೀನಿ ಅನ್ಕೊ. ಸೊ ನಾನು ಕಾಲೇಜ್ ಮೇಲೆ ಸೆಲೆಕ್ಟ್ ಮಾಡ್ತಿದ್ದೀನಿ. ನಿಮಗೆ ಕಾಲೇಜ್ ಕೋಡು ಕೂಡ ಗೊತ್ತಿದ್ರೆ ತುಂಬ ಒಳ್ಳೆಯದು. ಅಲ್ಲಿ ಕುತ್ಕೊಂಡಾಗ ಎವ್ರಿ 30 ಮಿನಿಟ್ಸಿಗೆ ಇಲ್ಲಿ ಕೊಟ್ಟು ನೋಡು, ಎವ್ರಿ 30 ಮಿನಿಟ್ಸಿಗೆ ಇದು ಲಾಗೌಟ್ ಆಗುತ್ತೆ. ಸೊ ನಾನು ಇವಾಗ ಇಲ್ಲಿ ಕಾಲೇಜ್ ಎಂಟ್ರಿ ಮಾಡ್ತೀನಿ. ಎಂಟ್ರಿ ಮಾಡಬೇಕಾದ್ರೆ ನಿಮ್ಗೆ ಕಾಲೇಜ್ ಕೋಡ್ ಗೊತ್ತಿದ್ರೆ ತುಂಬ ಒಳ್ಳೆಯದು. ನನ್ನ ಕಾಲೇಜು ಕೋಡ್ ಗೊತ್ತಿದ್ರೆ ಐ ಕ್ಯಾನ್ ಟೈಪ್ ಓನ್ಲಿ. ಇಲ್ಲಿ ಟೈಪ್ ಮಾಡಿದ ತಕ್ಷಣ ಬರುತ್ತೆ. ಇಲ್ಲಿ ಟೈಪ್ ಮಾಡಿ E25 ಅಥವಾ ಎಷ್ಟಿದೆ ಸುಮ್ಮನೆ ನಾನು ಟೈಪ್ ಮಾಡಿ ನೋಡ್ತೀನಿ ಯಾವುದಿದೆಯಾ ಅಂತ. E245 ಅಂತ ಒಂದು ಯಾವುದೋ ಒಂದು ಕಾಲೇಜ್ ಇದೆ, ಕಾಲೇಜ್ದೇ ಇಲ್ಲ. ಎಕ್ಸಾಂಪಲ್ ಇವಾಗ 254 ಇದೆ. ಸೊ ಇದು ಯಾವುದೋ AG ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಅಂತಿದೆ. ಇಲ್ಲಿ ಆಪ್ಷನ್ ಬರುತ್ತೆ ನಿಮಗೆ ಈ ಕಾಲೇಜ್ ಇಂಪಾರ್ಟೆಂಟ್ ಆಗಿದ್ದರೆ ನಿಮಗೆ ಬ್ರಾಂಚು ಯಾವ್ದು ಬೇಕಾದರೂ ಕೊಡ್ಬೋದಲ್ಲ. ಇಲ್ಲಿ ಎಂಟ್ರಿ ಮಾಡಿ. ಫಸ್ಟ್ ಬ್ರಾಂಚ್ ನಿಮ್ಗೆ ಯಾವ್ದು ಬೇಕೋ
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಂಟರ್ 1. ಆಮೇಲೆ ನಾನು ಕಂಪ್ಯೂಟರ್ ಸೈನ್ಸಿಗೆ ಹೋಗ್ತೀನಿ, ಎಂಟರ್ 2. ಆಮೇಲೆ ಸಿವಿಲ್ ಇಂಜಿನಿಯರಿಂಗ್ ನೆಕ್ಸ್ಟ್ ಹೋಗ್ತೀನಿ 3. ಅಥವಾ ನನಗೆ ಇಲ್ಲಿ ಯಾವುದೋ ಬೇಕು, ಇನ್ಫಾರ್ಮೇಷನ್ ಸೈನ್ಸ್ ಬೇಕು, ಇದೇ ಫಸ್ಟ್ ನನಗೆ ಪ್ರಿಯಾರಿಟಿ, ಎಂಟರ್ 1 ಕೊಡು. ಆದರೆ ಒಂದೇ 2 ಬ್ರಾಂಚ್ಗೆ 1 ನಂಬರ್ ಕೊಡೋಕ್ಕಾಗಲ್ಲ. ಕಂಪ್ಯೂಟರ್ ಸೈನ್ಸಿಗೂ ಒಂದೇ, ಇನ್ಫಾರ್ಮೇಷನ್ ಸೈನ್ಸಿಗೂ ಒಂದೇ, ಆ ಥರ ಕೊಡೋಕ್ಕಾಗಲ್ಲ. ಇಟ್ಸ್ ಅ ಪ್ರಿಯಾರಿಟಿ, ಫಸ್ಟ್ ಇದು, ಸೆಕೆಂಡ್ ಇದು, ಥರ್ಡ್ ಇದು, ಆ ಥರ ಕೊಟ್ಬಿಟ್ಟು ಇಯರ್ ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಕೊಡ್ರಿ. ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟಾದ್ಮೇಲೆ ಇನ್ನು ಮತ್ತೆ ನೀವು ಬೇರೆ ಕಾಲೇಜಿಗೆ ಹೋಗ್ಬೇಕಾ? ಇವಾಗ ಬೇರೆ ಕಾಲೇಜಿಗೆ ಹೋಗಿದ್ರೆ ಇಲ್ಲಿ ಎಂಟ್ರಿ ಕೊಡಿ, ಕಾಲೇಜ್ನ ಟೈಪ್ ಮಾಡಿ, ಮತ್ತೆ ಟೈಪ್ ಮಾಡಿದ್ಮೇಲೆ ಆಚಾರ್ಯ ಅಂತ ಇದೆ, ನಾನು ಆಚಾರ್ಯ ಕೊಡ್ತೀನಿ. ಆಚಾರ್ಯ ಕೊಟ್ಟಿದ್ಮೇಲೆ ಮತ್ತೆ ಆಪ್ಷನ್ ಎಂಟ್ರಿನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ 4 ಕೊಟ್ಟಿದ್ನಾ, ಇಲ್ಲಿಂದ ಸ್ಟಾರ್ಟ್ ಮತ್ತೆ 5, 6, 7 ಆ ಥರ. ಇಲ್ಲ ನನಗೆ ಒಂದೇ ಬ್ರಾಂಚ್ ಬೇಕು, ನನಗೆ ಕಾಲೇಜ್ ಇಂಪಾರ್ಟೆಂಟ್ ಇಲ್ಲ, ದೆನ್ ನೀವು ಗೋ ಟು ಕೋರ್ಸಿಗೆ ಹೋಗಿ ಯಾವ ಕೋರ್ಸ್ ಬೇಕು ನೋಡ್ಕೊ. ಈ ಎಕ್ಸಾಂಪಲ್ ನನಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಾಟಾ ಸೈನ್ಸೇ ಬೇಕು, ಮತ್ತು ಎಲ್ಲ ಕಾಲೇಜ್ ಇದ್ದಾವೆ, ಯಾವ ಕಾಲೇಜ್ ಇದ್ದಾವೆ ಎಲ್ಲ ಇದ್ದಾವೆ. ಪ್ರಿಯಾರಿಟಿ ನಂಬರ್ ಕೊಡ್ಕೊತ ಹೋಗ್ರಿ, 1, 2, 3, 4. ಪ್ರತಿ ಸಲ ಒಂದು 10 ಆಪ್ಷನ್ ಎಂಟ್ರಿ ತುಂಬ ಬೇಗ ಮಾಡ್ತಾಯಿದ್ದೀನಿ ಅಂದರೆ ಆಪ್ಷನ್ ಎಂಟ್ರಿ ಹಾಕಿದ ಮೇಲೆ ಗಿವ್ ಸೇವ್ ಆ್ಯಂಡ್ ಸಬ್ಮಿಟ್, ಪ್ರತಿ ಸಲ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಿ. ಅದೇನಾದರೂ ನಿಮಗೆ ರೆಡ್ ಮಾರ್ಕ್ ತೋರಿಸ್ತು ಅಂದರೆ ಅದರ ಅರ್ಥ ಒಂದೇ ಟೈಮಲ್ಲಿ ಆಪ್ಷನ್ ಎಂಟ್ರಿ ಸೇಮ್ ಕೊಟ್ಟಿದ್ದೀರಾ ಅಂತ. ಇದಕ್ಕೂ 8 ಕೊಟ್ಟಿದ್ದೀರಾ, ಇದಕ್ಕೂ 8 ಕೊಟ್ಟಿದ್ದೀರಾ ಅಂತ ಅರ್ಥ. ಓಕೆ, ಸೊ ಅಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟಾದ್ಮೇಲೆ ಇಲ್ಲಿ ಬರುತ್ತೆ ನಿಮಗೆ. ಓಕೆ, ಸೊ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಆಪ್ಷನ್ ಎಂಟ್ರಿ 1 ಚಾಣಕ್ಯ ಕಾಲೇಜ್ ಬೇಕು ನನಗೆ, ಅದರಲ್ಲಿ ಯಾವ್ದು ಬೇಕು, ಇಲ್ಲಿ ಪಕ್ಕದಲ್ಲಿ ಫೀಸು ಕೊಟ್ಟಿದ್ದಾರೆ, ಈ ಫೀಸ್ನ ನೀವು ರೆಡಿ ಇಟ್ಕೋಬೇಕು ಇಲ್ಲಿಗೆ ಅಡ್ಮಿಷನ್ ಆಗೋ ಟೈಮಲ್ಲಿ. ಓಕೆ, ಸೊ 1, 2, 3 ನಾನು ಹಿಂಗೆಲ್ಲ ಕೊಟ್ಟಿದ್ದೀನಿ. ಸೊ ನೀವು ಎಷ್ಟು ಕೊಡ್ಬೋದು, ಎಷ್ಟು ಬೇಕಾದರೂ ಕೊಡ್ಬೋದು, 150, 200 ಎಷ್ಟು ಬೇಕಾದರೂ ಕೊಡ್ರಿ. ಆಪ್ಷನ್ ಎಂಟ್ರಿ ನಿಮ್ಗೆ ಏನಾರ ಭಯ ಇದೆ, ಕಾಲೇಜ್ ಸಿಗಲ್ಲ ಅಂದರೆ ಈ ಎಷ್ಟರ ಆಪ್ಷನ್ ಎಂಟ್ರಿ ಕೊಡಿ, ಬಟ್ ಯು ಗೋ ವಿತ್ ಹೈಯೆಸ್ಟ್ ಆರ್ಡರ್. ಸೆಕೆಂಡ್ ಇವಾಗ ಎಕ್ಸಾಂಪಲ್ ಇವಾಗ ಅನ್ಕೋ, ಇವಾಗ 70,000 ಇದೆ ರ್ಯಾಂಕಿಂಗು. ಇವಾಗ ನನಗೆ RVL ಕಾಲೇಜ್ ಬೇಕು, ನನಗೆ ಗೊತ್ತು ಸಿಗಲ್ಲ ಅಂತ, ಹಾಕೋದಕ್ಕೇನು ಗಂಟು ಹಂಗಿದೆ, ನಿಮ್ದು ಏನು 1 ರೂಪಾಯಿನ ಕಟ್ ಮಾಡಲ್ಲ. ಸರ್ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ದುಡ್ಡು ತೊಗೊತಾರ, ಇಲ್ಲ ಯಾವುದೂ ತೊಗೊಳಲ್ಲ, ಆಲ್ರೆಡಿ ಇಲ್ಲಿ ಪೇ ಮಾಡಿದ್ರೆ ಅದೇ ಅನ್ಕೊಂಬಿಡಿ ಆಯಿತಾ. ನೋ ಎಕ್ಸ್ಟ್ರಾ ಪೇಮೆಂಟ್. ಅಥವಾ ನೆಕ್ಸ್ಟ್ ಇನ್ನೊಂದ್ಸಲಿ ಎಂಟ್ರಿ ಆಗಬೇಕಾದ್ರೆ ದುಡ್ಡು ತೊಗೊತಾರ, ಇಲ್ಲ ತೊಗೊಳಲ್ಲ. ಆಪ್ಷನ್ ಎಂಟ್ರಿ ದಿಸ್ ಈಸ್ ಫಾರ್ ಫ್ರೀ, ಇಲ್ಲಿ ಏನು ಪೇ ಮಾಡಿರ್ತಾರೆ ಅದೇ ಲಾಸ್ಟು. ಸೊ ನನಗೆ 70,000 ಇವಾಗ RV ಸಿಗಿಲ್ಲ ಅಂದರು ಹಾಕೋ, ಯಾರಿಗೆ ಗೊತ್ತು, ನಾರ್ಮಲಿ ಸಿಗಲ್ಲ, ಬಟ್ ಹಾಕೋದಕ್ಕೇನು ಹಂಗಿದೆ. ಸೊ ಗಿವ್ ಪ್ರಿಯಾರಿಟಿ ವೈಸ್ ಕೊಡ್ಕೊಂತಾನೆ ಹೋಗ್ರಿ. ನಾನು RV ಕೊಡ್ತೀನಿ, ಆಚಾರ್ಯ ಕೊಡ್ತೀನಿ, ನೆಕ್ಸ್ಟ್ UVC ಕೊಡ್ತೀನಿ, MVIT ಕೊಡ್ತೀನಿ, ಹಿಂಗೆಲ್ಲ ಕೊಡ್ಕೊತ ಹೋಗ್ತೀನಿ. ನನಗೆ ಇವಾಗ 80,000 ಇದೆ, ನೆಕ್ಸ್ಟ್ ಯಾವ ಕಾಲೇಜ್ ಇದೆ, ನಾರ್ಮಲಿ ಇವಾಗ ಅನ್ಕೋ 80,000ಗೆ ಇವಾಗ ನಾಗಾರ್ಜುನ ಕಾಲೇಜ್ ಇದೆ ಅನ್ಕೋ, ಅದರಲ್ಲಿ ನೀವು ನೋಡ್ಕೋಬೇಕು, ಕಟ್ ಆಫ್ ಎಲ್ಲ ನೋಡ್ಕೋಬೇಕು. ಕಟ್ ಆಫ್ ನೋಡ್ಕೊಂಡ್ರೆ ಇನ್ನೂ ಒಳ್ಳೇದು. ನಾಗಾರ್ಜುನಲ್ಲಿ ನೀನು ಕಂಪ್ಯೂಟರ್ ಸೈನ್ಸ್ ಹಾಕ್ತೀಯ ಅನ್ಕೋ, ನಿನ್ನ ಸೀಟ್ ಸಿಗ್ಬೋದು. ಸೊ ಇವಾಗ ಅವರು ಹುಡುಕ್ಬೇಕಾದ್ರೆ ಹಿಂಗೆ ಹೋಗ್ತಾರೆ, ಫಸ್ಟ್ ನಂಬರ್ 1 ಕೊಟ್ಟಿದೆಯಾ, ನಿನ್ನ ರ್ಯಾಂಕಿಗೆ ಚಾಣಕ್ಯದಲ್ಲಿ ಸಿಗುತ್ತೆ ಕೊಡು, ಫಸ್ಟ್ನೇದು ರ್ಯಾಂಕಿಂಗ್ ಮುಗೀತು. ಇಲ್ಲ ಸಿಗಲ್ವಾ, ಸೆಕೆಂಡಿಗೆ ಹೋಗು. ಚಾಣಕ್ಯದಲ್ಲಿ ಯಾವ್ದು ಕೇಳ್ತವ್ರೆ, ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಮತ್ತೆ 2 ಇದೆಯಾ, ಸಿಗುತ್ತಾ ರ್ಯಾಂಕಿಂಗಲ್ಲಿ, ಸಿಗುತ್ತೆ, ಸಿಕ್ಕರೆ ಕೊಡು, ಸಿಗಲ್ವಾ ಮುಂದಕ್ಕೆ ಹೋಗು. ಹಂಗೆ ಹುಡುಕ್ಯಂತ ಮಾಡ್ಕೊಂತ ಹೋಗ್ತಾರೆ. ಸೊ ಎಷ್ಟು ಆಪ್ಷನ್ ಎಂಟ್ರಿ ಕೊಡ್ತೀರೋ ಆ ಆಪ್ಷನ್ ಎಂಟ್ರಿ, ಎಕ್ಸಾಂಪಲ್ ನಿನಗೆ ಇವಾಗ 30 ಆಪ್ಷನ್ ಎಂಟ್ರಿ ಏನು ಹಾಕಿದೆಯಾ ಅದು ಸಿಗ್ಬೋದು. ನಾವಿಲ್ಲಿ ತಪ್ಪೇನು ಮಾಡ್ತೀವಿ ಅಂದರೆ ಫಸ್ಟಿಗೆ ಹಾಕ್ಬೇಕಾದ್ರೆ ಡಮ್ಮಿ ಕಾಲೇಜು, ಡಮ್ಮಿ ಕೋರ್ಸ್ ಹಾಕೊಂಡ್ಬಿಡ್ತೀರ. ಅವಾಗ ಮೇ ಬಿ ನಿಮಗೆ ಫಸ್ಟ್ ಕಾಲೇಜೇ ಸಿಗ್ಬೋದು. ಫಸ್ಟ್ ಕಾಲೇಜೇ ಸಿಕ್ತು ಅಂದರೆ ಮುಗೀತು, ಆ ಅಲ್ಗರಿದಮು ಸೆಕೆಂಡು, ಥರ್ಡು, ಫೋರ್ತ್ ಎಲ್ಲ ನೋಡೋಕ್ಕೆ ಹೋಗಲ್ಲ. ಇವಾಗ ಇದ್ರಾಗ ಏನಾದರೂ 10th ಕಾಲೇಜ್ ಸಿಕ್ತು ಅಂದರೆ ಅದ್ರ ಕೆಳಗಿದಾವಲ್ಲ ಅದು ನೋಡಲ್ಲ, ಅದ್ರ ಮೇಲೆ ಏನಿರುತ್ತಲ್ಲ ಅಷ್ಟು ಮಾತ್ರ ನೋಡುತ್ತೆ. ಸೆಕೆಂಡ್ ರೌಂಡ್ ಬಂದಾಗ ಅದ್ರ ಮೇಲೆ ಏನಿದಾವಲ್ಲ ಅದನ್ನು ಮಾತ್ರ ತಗೊಳುತ್ತೆ, ಕೆಳಗಡೆ ಅವೆಲ್ಲ ಡಿಲೀಟು. ಸೊ ಅದ್ರ ಪ್ರಕಾರ ಏನು, ನೀನು ಕೊಟ್ಟಿರೋ ಪ್ರಿಯಾರಿಟಿ, ಫಸ್ಟ್ ಪ್ರಿಯಾರಿಟಿ ಬೆಸ್ಟ್, ಸೆಕೆಂಡ್ ಪ್ರಿಯಾರಿಟಿ ಅದಕ್ಕಿಂತ ಸ್ವಲ್ಪ ಕಡಿಮೆ, ಥರ್ಡ್ ಪ್ರಿಯಾರಿಟಿ ಅದಕ್ಕಿಂತ ಸ್ವಲ್ಪ ಕಡಿಮೆ, ಫೋರ್ತ್ ಪ್ರಿಯಾರಿಟಿ ಅದಕ್ಕಿಂತ ಕಡಿಮೆ. ಬಟ್ ನೀವು ತಪ್ಪೇನು ಮಾಡ್ತೀರಾ, ಪ್ರಿಯಾರಿಟಿನೇ ಗೊತ್ತಿರಲ್ಲ, ಸುಮ್ಮನೆ 1, 2, 3 ಹಾಕಂತ ಹೋಗ್ತೀರಾ. ಆಮೇಲೆ ಯಾವುದೋ ಒಂದು ಕಾಲೇಜ್ ಸಿಗುತ್ತೆ, ಯಾವುದೋ ಕಾಲೇಜಿಗೆ ಜಾಯ್ನ್ ಆಗ್ತೀರಾ. ಸೊ ಇದೆಲ್ಲ ಆದಮೇಲೆ ಸಬ್ಮಿಟ್ ಕೊಟ್ಟಾದಮೇಲೆ ನಿಮಗೆ ಮೊಬೈಲಿಗೆ ಒಂದು ಮಾಕ್ ಅಲಾಟ್ಮೆಂಟ್ ಅಂತ ಬರುತ್ತೆ. ಈ ಕಾಲೇಜ್ ನಿಮಗೆ ಸಿಗ್ಬೋದು, ಸಿಗ್ದೇ ಇರ್ಬೋದು. ಅದಾದಮೇಲೆ ನಿಮಗೆ ಏನು ಬರುತ್ತಲ್ಲ ಇದರಲ್ಲಿ ಮಾಕ್ ಅಲಾಟ್ಮೆಂಟ್, ಫಸ್ಟಲ್ಲಿ ಏನು ಬರುತ್ತಲ್ಲ ಮಾಕ್ ಅಲಾಟ್ಮೆಂಟ್, ಅದು ಸತ್ಯ ಅಲ್ಲ, ಈ ಕಾಲೇಜ್ ಸಿಗ್ಬೋದು ಅಂತ ನಿಮಗೆ ಅಲ್ಲಿ ಕೊಟ್ಟಿರ್ತಾನೆ ಅಷ್ಟೇ ಮೊಬೈಲಲ್ಲಿ. ಅದಾದಮೇಲೆ ನಿಮಗೆ ಇಲ್ಲೇನು ಡೌನ್ಲೋಡ್ ಮಾಡ್ಕೊತಿರಲ್ಲ ಕಾಲೇಜು, ಅಲ್ಲಿ ಆಪ್ಷನ್ ಎಂಟ್ರಿ ಆದಮೇಲೆ 4 ಆಪ್ಷನ್ ಕೊಟ್ಟಿರ್ತಾನೆ, ನೀಟಾಗಿ ನೆನ್ಪಿಟ್ಕೊಡ್ರಿ 4 ಆಪ್ಷನ್. ಫಸ್ಟ್ ಆಪ್ಷನಲ್ಲಿ ಏನಿರುತ್ತೆ, ನನಗೆ ಈ ಕಾಲೇಜು ತುಂಬ ಇಷ್ಟ ಇದೆ, ನನಗೆ ಈ ಕಾಲೇಜ್ ಸಿಕ್ಕಿರೋದು ಖುಷಿ ಇದೆ, ನಾನು ಈ ಕಾಲೇಜಿಗೆ ಹೋಗೋಕ್ಕೆ ರೆಡಿ, ನನ್ನ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀನಿ. ಆವಾಗ ನೀವು ಇಷ್ಟು ದುಡ್ಡು ಇಟ್ಕೊಂಡಿರ್ಬೇಕು, ಅಲ್ಲಿ ಕೊಟ್ಟಿರ್ತಾನೆಲ್ಲ. ಸಿವ ನಾನು ಚಾಣಕ್ಯ ಕಾಲೇಜ್ ಫಸ್ಟ್ ಸಿಕ್ಬಿಡುತ್ತೆ, ನಾನು ರೆಡಿ ಇದ್ದೀನಿ, ಎಷ್ಟು ಕಟ್ಟಬೇಕು, 1,30,320. ಇದನ್ನು DD ತಗ್ಸ್ಬೇಕು, ಬ್ಯಾಂಕಲ್ಲಿ ಹೋಗ್ಬಿಟ್ಟು ಕೊಟ್ಟು DD ಕೊಡ್ತಾರೆ. ಆ DDನ ತೊಗೊಂಡೋಗ್ಬಿಟ್ಟು ಕಾಲೇಜಿಗೆ ಸಬ್ಮಿಟ್ ಮಾಡಬೇಕು, ಆಯಿತಾ. ಇವಾಗ ಇಲ್ಲ ನನಗೆ ಈ ಕಾಲೇಜ್ ನನಗೆ ಇಷ್ಟ ಇರಲಿಲ್ಲ, ಇನ್ನೂ ಒಳ್ಳೆ ಕಾಲೇಜ್ ಸಿಗಬೇಕಾಗಿತ್ತು, ನನಗೆ ಇನ್ನು ಮೇಲೆ ಹಾಕಿದ್ನಲ್ವ ಅದಕ್ಕೆ ಆ ಕಾಲೇಜ್ ಸಿಗಬೇಕಾಗಿತ್ತು.
ಸೊ ನಾನು ವೇಟ್ ಮಾಡ್ತೀನಿ. ಸೊ ಐ ವಿಲ್ ಗೋ ಫಾರ್ ಸೆಕೆಂಡ್ ಆಪ್ಷನ್. ಆಪ್ಷನ್ ಸೆಕೆಂಡ್ ಏನಿರುತ್ತೆ, ನನಗೆ ಫಸ್ಟ್ ಕಾಲೇಜು ನನಗೆ ಇಷ್ಟ ಇದೆ, ಆದರೂ ಕೂಡ ನಾನು ಸೆಕೆಂಡ್ ರೌಂಡಿಗೆ ಹೋಗ್ತೀನಿ, ಅದಕ್ಕಿಂತ ಬೆಸ್ಟ್ ಕಾಲೇಜ್ ಸಿಕ್ಕರೆ ನಾನು ಅಡ್ಮಿಷನ್ ಆಗ್ತೀನಿ. ಸೊ ಅವಾಗ ನೀವಿನ್ನೂ ಪೇ ಮಾಡೋ ನೆಸೆಸಿಟಿ ಇಲ್ಲ. ಒಂದ್ಸಲಿ ಅದು ಅದ್ರ ಮೇಲೆ ಹೋಗುತ್ತೆ, ಒಂದ್ಸಲಿ ಚೇಂಜ್ ಮಾಡಿಬಿಡ್ತಾರೆ ಕೆ ಇದ್ದವರು, ಮನ್ಸಿಗೆ ಬಂದಂಗೆ ಚೇಂಜ್ ಮಾಡ್ತಾರೆ. ಇಲ್ಲ ನೀವು ಹೋಗಿ ಅಡ್ಮಿಷನ್ ಆಗಿ ಸೆಕೆಂಡ್ ರೌಂಡಿಗೆ ನೋಡೋಣ ಈಗೋ ಇರುತ್ತೆ. ಸೊ ನೀವು ಇದೇನು ಅಮೌಂಟ್ ಇದೆಲ್ಲ 1,30,000 ನೀವು ರೆಡಿ ಇಟ್ಕೊಂಡಿರಿ, ಅವಾಗೆಲ್ಲ ಅರೇಂಜ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಅವಾಗ ಅಕಸ್ಮಾತ್ ಏನು ಹೇಳಿದ್ರು, ಫಸ್ಟ್ ಕಾಲೇಜ್ ಏನಿದೆಯಲ್ಲ ಅಡ್ಮಿಷನ್ ಆಗಿರಿ, ಸೆಕೆಂಡದು ಏನಾದರೂ ಕಾಲೇಜ್ ಸಿಕ್ಕರೆ ನೀವು ಚೇಂಜ್ ಆಫ್ ಕಾಲೇಜ್ ಮಾಡ್ಕೋಬೋದು ಅನ್ನಂಗಿದ್ರೆ ಓಕೆ. ಇಲ್ಲ ಸೆಕೆಂಡ್ ಆಪ್ಷನ್ನಲ್ಲಿ ನೀವು ವೇಟ್ ಮಾಡ್ತೀನಿ ಅಂದರೆ ವೇಟ್ ಮಾಡು. ಸೆಕೆಂಡ್ ಆಪ್ಷನಲ್ಲಿ ಮತ್ತೆ ನೀವು ಮಾರ್ಕ್ ಅಲಾಟ್ಮೆಂಟ್ ಬರುತ್ತೆ, ಅಲ್ಲಿ ಮಾರ್ಕ್ ಅಲಾಟ್ಮೆಂಟಲ್ಲಿ ಚೇಂಜ್ ಆಫ್ ಕಾಲೇಜ್ ಇದ್ದರೆ ಆ ಕಾಲೇಜ್ ನಿನಗೆ ಇಷ್ಟ ಆದರೆ ಆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗು, ಇಲ್ಲ ಫಸ್ಟ್ ಕಾಲೇಜಲ್ಲೇ ಕೂತ್ಕೊತೀಯ. ಸೊ ನನಗೆ ಗೊತ್ತಿರೋಂಗೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಆದಮೇಲೆ ನಿಮ್ಮ ಹತ್ರ ದುಡ್ಡು ರೆಡಿ ಇರಬೇಕು, ಇದಂತೂ ಕ್ಲಿಯರ್. ಥರ್ಡ್ ರೌಂಡ್ ಇರುತ್ತೆ, ನನಗೆ ಈ ಕಾಲೇಜೇ ಇಷ್ಟ ಇಲ್ಲ, ನಾನು ಸೆಕೆಂಡ್ ಆಪ್ಷನಿಗೆ ಹೋಗ್ತೀನಿ, ಈ ಕಾಲೇಜ್ ರಿಜೆಕ್ಟ್ ಅಂತ ಬಿಟ್ಬಿಡ್ತೀಯ. ಸೊ ನೀನು ಇನ್ನೊಂದು ನೆಕ್ಸ್ಟು ಕಾಲೇಜಿಗೆ ವೆಯ್ಟ್ ಮಾಡ್ತೀಯ, ಅಲ್ಲಿ ಕಾಲೇಜ್ ಸಿಕ್ಕರೆ ವೆಲ್ ಆ್ಯಂಡ್ ಗುಡ್, ಸಿಕ್ಕಿಲ್ಲ ಮುಗಿದ ಕತೆ. ಸೊ ಈ ಸಲ ಕೆ ಇದ್ದವ್ರು ಏನು ಮಾಡಿದ್ದಾರೆ ಅಂದರೆ, ಸೆಕೆಂಡ್ ಏನು ಸಿಕ್ಕುತ್ತಲ್ಲ ಆಪ್ಷನ್ ಎಂಟ್ರಿ, ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ಏನು ಸಿಗುತ್ತಲ್ಲ ಕಾಲೇಜು, ಅದಕ್ಕೆ ನೀನು ಕಂಪಲ್ಸರಿ ಅಡ್ಮಿಷನ್ ಆಗಲೇಬೇಕು. ಮೀನ್ಸ್ ನೀನು ಹೋಗ್ಬಿಟ್ಟು ಪೇ ಮಾಡಬೇಕು, ಪೇ ಮಾಡಿ ಅಡ್ಮಿಷನ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ಕೊಂಡು ಕಾಲೇಜಿಗೆ ಹೋಗ್ತಾ ಇರಬೇಕು. ಥರ್ಡ್ ರೌಂಡ್ ಬಂದಾಗ ನಿನಗಿಷ್ಟ ಇರೋ ಕಾಲೇಜ್ ಬಂದರೆ ನೀನು ಆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ಬೋದು. ಇಲ್ಲ ಥರ್ಡ್ ರೌಂಡಲ್ಲೂ ಸಿಕ್ಕಿಲ್ಲ ಅಂದರೆ ನೀನು ಪೇನೂ ಮಾಡಿಲ್ಲ, ಥರ್ಡ್ ರೌಂಡಲ್ಲಿ ಹೋಗಿಲ್ಲ, ಯು ಕ್ಯಾನ್ ಕಮ್ ಔಟ್ ಆಫ್ ದ ಮಾರ್ಕ್ ಅಲಾಟ್ಮೆಂಟ್. ನಿನಗೆ ಆ ಮಾರ್ಕ್ ಅಲಾಟ್ಮೆಂಟೇ ಇಲ್ಲ, ನೀನು ಹೊರಗಡೆ ಹೋಗ್ಬೋದು, ಬೇರೆ ಯಾವುದರ ಕಾಲೇಜಿಗೆ ಪೇಮೆಂಟ್ ಸೀಟಲ್ಲೋ ಅಥವಾ ಬೇರೆ ಬ್ರಾಂಚಿಗೆ ಹೋಗಿ ಸೇರ್ಕೋಬೋದು. ಸೊ ದಿಸ್ ಈಸ್ ದ ಕಂಪ್ಲೀಟ್ ಇನ್ಫಾರ್ಮೇಷನ್. ನಿಮಗಿನ್ನೇನಾರ ಡೌಟ್ ಇದ್ದರೆ ಕೆಳಗಡೆ ಕಮೆಂಟಲ್ಲಿ ಹಾಕಿ. ಸೊ ಐ ವಿಲ್ ಟ್ರೈ ಟು ಸಾಲ್ವ್ ಇಟ್. ಅದು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಸೊ ಒನ್ ಮೋರ್ ಪಾಯಿಂಟ್ ಐ ಫಾರ್ಗಟನ್, ಎಲ್ಲ ಸಬ್ಮಿಟ್ ಮಾಡಿದ ಮೇಲೆ ಅಪ್ಡೇಟ್ ಆಪ್ಷನ್ ಕೊಡಿ. ಅಪ್ಡೇಟ್ ಆಪ್ಷನ್ ಕೊಟ್ಬಿಟ್ಟು ಡೌನ್ಲೋಡ್ ಆಪ್ಷನ್ ರಿಪೋರ್ಟ್ ತೊಗೊಳ್ರಿ. ನಿಮಗೆ ಕಾಲೇಜ್ ಈ ಥರ ನೀಟಾಗಿ ಬರುತ್ತೆ. ಇನ್ನೊಂದ್ಸಲಿ ಚೆಕ್ ಮಾಡ್ಕೊಳ್ರಿ, ಏನಾರು ತಪ್ಪಿದರೆ ನಿಮಗೆ ಏನಾರು ಮತ್ತೆ ಅನಿಸಿದರೆ ಈ ಕಾಲೇಜ್ ಫಸ್ಟ್ ಪ್ರಿಯಾರಿಟಿ ಇಲ್ಲ ಇದು 4th ಬರಬಾರಿತ್ತು, ಇದು 3rd ಬರಬೇಕಾಗಿತ್ತು ಅಂತ ಅನಿಸಿದರೆ ಮತ್ತೆ ನೀವು ಲಾಗಿನ್ ಆಗ್ಬೋದು. ಲಾಗಿನ್ ಆಗಿಬಿಟ್ಟು ಯು ಕ್ಯಾನ್ ಚೇಂಜ್, ಇಲ್ಲಿ ನೀವು ಚೇಂಜ್ ಮಾಡ್ಬೋದು. ಇಲ್ಲಿ ಆಪ್ಷನ್ ಎಂಟ್ರಿನ ಇಲ್ಲಿ 3 ಇರೋ ಜಾಗದಲ್ಲಿ 4 ಮಾಡಿ, 4 ಇರೋ ಜಾಗದಲ್ಲಿ 3 ಮಾಡಿ, ನೆಕ್ಸ್ಟ್ ಅಪ್ಡೇಟ್ ಆಪ್ಷನ್ ಕೊಟ್ಟು ತೊಗೋಬೋದು. ನೀವು ಎಷ್ಟು ಸಲ ಬೇಕಾದರೂ ಕೂಡ ಚೇಂಜಸ್ ಮಾಡ್ಕೋಬೋದು, ಅದು ಏನೂ ಪ್ರಾಬ್ಲಮ್ ಆಗಲ್ಲ. ಅದಕ್ಕೆ ನೀವು ಎಷ್ಟನ್ನು ಪೇ ಮಾಡೋಕ್ಕೆ ಬೇಕಾಗಿರಲ್ಲ. ಸೊ ಎಲ್ಲ ಸಬ್ಮಿಟ್ ಆಗಿ ಮುಗ್ದಾದ್ಮೇಲೆ ದಯವಿಟ್ಟು ಹೋಗ್ಬಿಟ್ಟು ಲಾಗೌಟ್ ಮಾಡಿ. ಲಾಗೌಟ್ ಮಾಡಿಲ್ಲ ಅಂದರೆ ನಿಮ್ಮ ಬಿಫೋರ್ ಯಾರಾದರೂ ಬಂದು ನಿಮಗಿಂತ ಹಿಂದೆ ಬಂದಿರ್ತಾರಲ್ಲ ಅವ್ರು ಬಂದುಬಿಟ್ಟು ಇಲ್ಲಿ ಚೇಂಜ್ ಮಾಡ್ಬೋದು. ಇಲ್ಲಿ ಚೇಂಜ್ ಮಾಡಿದ ಮೇಲೆ ನಿಮಗೆ ಅದೇ ಕಾಲೇಜ್ ಸಿಕ್ತು, ನಾನು ಇದು ಹಾಕಿಲ್ಲ ಅಂದರೆ ಅದು ಅವ್ರ ಪ್ರಾಬ್ಲಮ್ ಅಲ್ಲ. ಹಾಗಾಗಿ ಎಲ್ಲೇ ಸೈಬರಲ್ಲಿ ಎಂಟ್ರಿ ಮಾಡಬೇಕಾದ್ರೆ ಅಥವಾ ಅನ್ನೊನ್ ಮೊಬೈಲಲ್ಲಿ ಲ್ಯಾಪ್ಟಾಪಲ್ಲಿ ನೀವು ಮಾಡಬೇಕಾದ್ರೆ ಯು ಗಿವ್ ಲಾಗೌಟ್. ಒಂದ್ಸಲ ಲಾಗೌಟ್ ಕೊಟ್ಟಿರಿ, ಲಾಗೌಟ್ ಕೊಟ್ಬಿಟ್ಟು ಇದು ಬಂದಾದಮೇಲೆ ಯು ಕ್ವಿಟ್ ದ ಸಿಸ್ಟಮ್. ಓಕೆ, ಥ್ಯಾಂಕ್ ಯು.